ಈ ಮಹತ್ವದ ದಿನದಂದು ಆಗಮಿಸಿದ ಎಲ್ಲ ಸಾಯಿ ಭಕ್ತರಿಗೂ ಶ್ರೀ ಸಾಯಿನಾಥರ ಕೃಪಾದೃಷ್ಟಿ ಸದಾಕಾಲ ಇರುವುದು. ಇವತ್ತಿನ ಈ ಶುಭ ಕಾರ್ಯಕ್ರಮವನ್ನು ಶ್ರೀ ಸಾಯಿನಾಥರ ಪ್ರಾರ್ಥನಾ ಶ್ಲೋಕದಿಂದ ಪ್ರಾರಂಭಿಸೋಣ. ಶಾಂತ ಮನಸ್ಸಿನ ಅತ್ಯಂತ ವಿವೇಕಿ ದಯಾಮಯಿಯಾದ ಸಾಯಿನಾಥನೇ, ವಿಶಾಲ ಸಾಗರದಂತೆ ದಯೆ ಉಳ್ಳವನೇ, ಅಜ್ಞಾನವೆಂಬ ಕತ್ತಲನ್ನು ನಾಶಪಡಿಸುವಾತನೇ, ಯಾವುದೇ ಜಾತಿ ಕುಲವೆಂಬ ಭೇದವಿಲ್ಲದೆ ಅತೀವ ಕರುಣಾಸಾಗರನೇ, ಅರಿವಿನ ಭಂಡಾರನೇ, ಕೃಪಾಸಾಗರನೇ, ನಮ್ಮನ್ನು ಕಾಯೋ ಶಿರಡಿ ಗ್ರಾಮದ ನಿವಾಸಿಯೇ, ಜ್ಞಾನಾಕಾಶದ ಸೂರ್ಯನೇ, ಎಲ್ಲರಿಗೂ ಶುಭವನ್ನೇ ಉಂಟು ಮಾಡುವಾತನೇ, ಭಕುತರ ಚಿತ್ತವನ್ನು ಏಕತ್ರ ಮಾಡುವವನೇ, ನಿನಗೆ ಶರಣು ಬಂದವರನ್ನು ರಕ್ಷಿಸು ಸಾಯಿನಾಥ, ನಿನಗೆ ಶರಣು ಬಂದವರನ್ನು ರಕ್ಷಿಸು ಸಾಯಿನಾಥ, ನಿನಗೆ ಶರಣು ಬಂದವರನ್ನು ಉದ್ಧರಿಸು ಶ್ರೀ ಸಾಯಿನಾಥ, ನಿನಗೆ ಶರಣು ಬಂದವರನ್ನು ಉದ್ಧರಿಸು ಸಾಯಿನಾಥ. ನೀನು ಬ್ರಹ್ಮದೇವನು, ಈ ಜಗದ ಸೃಷ್ಟಿಕರ್ತನು, ನೀನು ವಿಷ್ಣುವೇ, ಈ ಜಗದ ಸಂರಕ್ಷಕನು, ಮೂರು ಲೋಕಗಳನ್ನು ಲಯ ಮಾಡುವವನು ನೀನೇ, ನಿಶ್ಚಯವಾಗಿಯೂ ಪ್ರಳಯ ರುದ್ರನು ನೀನೇ. ನೀನಿಲ್ಲದ ಜಗ ಯಾವುದಿದೆ? ಈ ಜಗದಲ್ಲಿ ನಿನ್ನನ್ನು ಬಿಟ್ಟು ಸರ್ವವ್ಯಾಪಿ ಯಾರೂ ಇಲ್ಲ. ಓ ಸಾಯಿನಾಥನೇ, ನೀನು ಸರ್ವಜ್ಞನು, ಎಲ್ಲರ ಹೃದಯ ನಿವಾಸಿಯು, ಎಲ್ಲರ ಪಾಪಗಳನ್ನು ಕ್ಷಮಿಸಿರಿ ಎಂದು ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ ಸಾಯಿ ಪರಮಾತ್ಮ. ಸಂಶಯ ಮತ್ತು ತಪ್ಪು ತಿಳುವಳಿಕೆಯ ಪ್ರವಾಹವು ಶೀಘ್ರವಾಗಿಯೇ ನಾಶವಾಗಲಿ. ಸಂಶಯ ಮತ್ತು ತಪ್ಪು ತಿಳುವಳಿಕೆಯ ಪ್ರವಾಹವು ಶೀಘ್ರವಾಗಿಯೇ ನಾಶವಾಗಲಿ. ನೀನು ಗೋಮಾತೆಯು, ನಾನು ನಿನ್ನ ಮಗುವು. ನೀನು ಗೋಮಾತೆಯು, ನಾನು ನಿನ್ನ ಮಗುವು. ನೀನು ಚಂದ್ರನು, ನಾನು ಅದರ ಬೆಳಕಿನಿಂದ ಕರಗಿರುವ ಕಲ್ಲು. ಆದರ ಪೂರ್ವಕವಾಗಿ ಈ ದಾಸನು ಗಂಗೆಯಂತೆ ಶುದ್ಧ ಪವಿತ್ರವಾದ ಈ ಸ್ವರ್ಣ ಪಾದಗಳಿಗೆ ನಮಸ್ಕರಿಸುತ್ತೇನೆ. ನಿನ್ನ ಕರಗಳೆರಡನ್ನು ನನ್ನ ಶಿರದ ಮೇಲೆ ಇಟ್ಟು ಆಶೀರ್ವದಿಸು ಸಾಯಿನಾಥ, ಆಶೀರ್ವದಿಸು. ದುಃಖ ಚಿಂತೆಗಳ ನಿವಾರಣೆಯಾಗಲಿ. ಈ ದಾಸನು ನಿನ್ನ ಗುಲಾಮನು. ಈ ಪ್ರಾರ್ಥನಾಷ್ಟಕವನ್ನು ಹೇಳಿ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಈ ಪಾಪ ತಾಪ ಮತ್ತು ದಾರಿದ್ರ್ಯ ಬೇಗನೆ ನಿವಾರಣೆಯಾಗಲಿ. ನೀನು ಹಾಲನ್ನು ನೀಡುವ ಹಸುವು, ನನ್ನ ಮಾತೆಯು, ನಾನು ನಿನ್ನ ಕಂದನು. ನೀನು ನನ್ನ ಬಗ್ಗೆ ಯಾವುದೇ ರೀತಿಯ ಕಠೋರತೆಯನ್ನು ಮನದಲ್ಲಿ ಇಟ್ಟುಕೊಳ್ಳಬೇಡ. ನೀನು ಹಿಮಗಿರಿಯ ತಂಪನ್ನು ನೀಡುವ ಚಂದನದ ವೃಕ್ಷವು, ನಾನು ಮುಳ್ಳು ಕಂಟಿಯ ಪೊದೆಯು. ನೀನು ಎಲ್ಲರ ತೃಷೆಯನ್ನು ಇಂಗಿಸುವ ಗೋದಾಮಾತೆಯು, ನಾನು ಮಹಾಪಾತಕೆಯು. ಒಂದೊಮ್ಮೆ ನಿನ್ನ ದರ್ಶನ ಮಾಡಿದ ಅನಂತರ ನನ್ನ ಮನದ ಮಲಿನತ್ವವು ಹಾಗೆಯೇ ಉಳಿದರೆ ನಿನ್ನನ್ನು ಚಂದನವೆಂದು ಯಾರು ಕರೆಯುತ್ತಾರೆ? ಕಸ್ತೂರಿಯ ಸಹವಾಸದಿಂದ ಧೂಳು ಕೂಡ ಬೆಲೆಯುಳ್ಳದಾಗುತ್ತದೆ. ಪುಷ್ಪದ ಪರಿಮಳದಿಂದ ದಾರವೂ ಕೂಡ ಸುವಾಸನೆ ಉಳ್ಳದಾಗುತ್ತದೆ ಹಾಗೂ ದೇವರ ಮುಡಿಗೇರುತ್ತದೆ. ಸಜ್ಜನರ ರೀತಿಯು ಇದೇ ರೀತಿ ಇರುತ್ತದೆ. ಅವರ ಸತ್ಸಂಗಕ್ಕೆ ಬರುವ ಎಲ್ಲ ವಸ್ತುಗಳನ್ನು ಅವರು ತಮ್ಮಂತೆ ಎತ್ತರದ ಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಭಸ್ಮ, ಕೋಪಿನ ಮತ್ತು ನಂದಿ ಇವುಗಳನ್ನು ಸಾಕ್ಷಾತ್ ಶಿವನೇ ಆರಿಸಿದ್ದಾನೆ. ಆದ್ದರಿಂದ ಆ ವಸ್ತುಗಳ ಗೌರವ 4 ದಿಶೆಗಳಲ್ಲಿ ಆಗುತ್ತಲಿದೆ. ಗೋಪಿಕೆಯರ ಮನರಂಜಿಸಲು ಯಮುನೆಯು ತೀರ ಬೃಂದಾವನದಲ್ಲಿ ಜಗನ್ನಿಯಾಮಕನಾದ ಶ್ರೀಕೃಷ್ಣನು ದಹಿ ಹಂಡಿಯ ಆಟವಾಡಿದನು. ಅದು ಕೂಡ ಜ್ಞಾನಿಗಳಿಂದ
ಈ ಜಗದಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಹಾಗೆಯೇ ನಾನೊಬ್ಬ ಪಾಪಿಷ್ಠನು, ಆದರೆ ತಮ್ಮ ಸೇವೆಗೆ ಹಾಜರಿರುವ ನಿಮ್ಮ ಸೇವಾ ಗುಲಾಮನು. ಆದ್ದರಿಂದ ನಿಮ್ಮ ಹೃದಯದಲ್ಲಿ ನನ್ನ ಪರಮಾತ್ಮದಲ್ಲಿಯೂ ಯಾವುದೆಲ್ಲ ವಸ್ತುವು ನನ್ನ ಸಂತೋಷಕ್ಕೆ ಅವಶ್ಯವೋ, ನನ್ನ ಪಾರಮಾರ್ಥದಲ್ಲಿ ಯಾವುದೆಲ್ಲ ವಸ್ತುವು ನನ್ನ ಸಂತೋಷಕ್ಕೆ ಅವಶ್ಯವೋ ಅದನ್ನು ನೀನು ಪೂರೈಸುತ್ತಿ ಎಂಬುದರಲ್ಲಿ ನನಗೆ ಯಾವುದೇ ರೀತಿಯ ಸಂಶಯವಿಲ್ಲ. ನಿನ್ನ ಕೃಪೆಯಿಂದ ನನ್ನ ಮನಸ್ಸು ಹಿಡಿತಕ್ಕೆ ತನ್ನಿ. ಒಂದು ವೇಳೆ ಸಾಗರದ ನೀರನ್ನು ಸಿಹಿಯಾಗಿಸಿದರೆ ಕ್ಷಾರತನದ ಭೀತಿಯಲ್ಲಿ ಇಲ್ಲವೇ ಇಲ್ಲ. ಸಾಗರದ ಜಲವನ್ನು ಸಿಹಿಯಾಗಿಸುವ ಶಕ್ತಿ ನಿನಗೆ ಇದ್ದೇ ಇದೆ. ಆದ್ದರಿಂದ ತಮ್ಮ ಈ ದಾಸನಾದ ದಾಸಗನುವಿನ ಯಾಚನೆಯನ್ನು ದಯವಿಟ್ಟು ಒಪ್ಪಿಕೊಂಡು ಪೂರ್ತಿ ಮಾಡು ಗುರುರಾಯನೇ. ನನ್ನಲ್ಲಿ ಏನೇನು ಕುಂದು ಕೊರತೆಗಳಿವೆಯೋ ಅವೆಲ್ಲವೂ ಪ್ರತಿಯೊಂದು ನಿನ್ನವು. ನನ್ನಲ್ಲಿರುವ ಪ್ರತಿಯೊಂದು ಕುಂದು ಕೊರತೆಯು ನಿನ್ನದೇ. ಸಿದ್ಧರುಗಳ ರಾಜನು ನೀನು, ನಿನಗೆ ಈ ಕುಂದು ಕೊರತೆಗಳು ಯೋಗ್ಯವಲ್ಲ. ಈಗ ನಾನು ಹೆಚ್ಚಿಗೆ ಏನನ್ನು ಏಕೆ ಹೇಳಲಿ? ನೀನೊಬ್ಬನೇ ನನ್ನ ಆಧಾರವು, ನೀನೊಬ್ಬನೇ ನನ್ನ ಆಧಾರವು. ಮಗುವು ತಾಯಿಯ ಮಡಿಲಲ್ಲಿ ಹೇಗೆ ಸುರಕ್ಷಿತವೋ ಹಾಗೆ ನಾನು ನಿನ್ನ ಮಡಿಲಲ್ಲಿ ಸುರಕ್ಷಿತ. ಈ ದೇವನಾಮದ ಪ್ರಶಂಸೆ ಇದ್ದಿರಲಿ. ಈ ಶ್ಲೋಕವನ್ನು ಯಾರು ಯಾರು ಪ್ರೇಮದಿಂದ ಓದುತ್ತಾರೋ ಅಂತವರ ಆಸೆ ಆಕಾಂಕ್ಷೆಗಳನ್ನು ದಯವಿಟ್ಟು ಪೂರ್ತಿಗೊಳಿಸು ಮಹಾರಾಜನೇ. ಈ ಶ್ಲೋಕದ ಮೇಲೆ ನಿನ್ನ ಆಶೀರ್ವಾದವೂ ಇರಲಿ. ಒಂದೇ ಒಂದು ವರ್ಷದಲ್ಲಿ ತಾಪತ್ರಯಗಳೆಲ್ಲ ದೂರವಾಗಲಿ. ಪ್ರತಿನಿತ್ಯವೂ ಶುಚಿರ್ಭೂತವಾಗಿ ಶುದ್ಧ ಭಾವ ದೃಢ ನಂಬಿಕೆ ನಿಮ್ಮ ಹೃದಯದಲ್ಲಿ ಇಟ್ಟು ಪ್ರತಿನಿತ್ಯವೂ ಪಠನೆ ಮಾಡಿ